ಸ್ನೇಹಿತರೆ, ನನ್ನ ಮಧ್ಯಾಹ್ನ ವಿಡಿಯೋ ಮಾಡಿ ಫೋಟೋ ಹೊಡೆದು ಕಳಿಸಿದ್ದೆ ನಮ್ಮ ಈ ವಾರ್ಡಿನ ಮೇಸ್ತ್ರಿ ವಿಲ್ಸನ್ ಅವ್ರಿಗೆ ಮತ್ತು ನಮ್ಮ ಲೋಕೇಶ್ವರಿ ಮೇಡಮ್ಗೆ ಮತ್ತು ಆರೋಗ್ಯ ಅಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಿನ್ನೆ ಮಾಡಿದಂತಹ ಒಂದು ಕಂಪ್ಲೇಂಟ್ನ ಇವತ್ತು ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ದೊಡ್ಡ ಒಂದು ಸಮಸ್ಯೆ ಇದೆ, ಮೋರಿಲಿ ನೀರು ಸರಾಗವಾಗಿ ಹರಿತಾ ಇಲ್ಲ. ಮೋರಿನೂ ಸ್ವಲ್ಪ ಕ್ಲೀನ್ ಮಾಡಿಸಿ. ಮೋರಿ ಕ್ಲೀನ್ ಮಾಡಿಸಿದಲ್ಲ, ನೀರು ಹರಿತಾ ಇಲ್ಲ, ಚರಂಡಿ ಬ್ಲಾಕ್ ಆಗಿದೆ. ನೋಡಿ, ನಿನ್ನೆ ಕಂಪ್ಲೇಂಟ್ ಮಾಡಿದ್ದೆ ಶಾಲೆ ಮುಂದೆ ಕಸ ಬಿದ್ದಿದೆ ಅಂತ. ಇವತ್ತು ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕರ್ಮಿಗಳನ್ನು ಕಳಿಸಿ ಸ್ವಚ್ಛ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ನೋಡಿ, ಈ ಮಕ್ಕಳಿಗೆಲ್ಲ ನಾವು ಒಳ್ಳೆ ಪರಿಸರ ಕೊಡಬೇಕು, ಜವಾಬ್ದಾರಿ. ಧನ್ಯವಾದಗಳು ಸಾರ್ ಕಣ. ಹೀಗೆ ನಮ್ಮ ಶಾಲೆ ಮುಂದೆ ಕಸ ಹಾಕದಂತೆ ಸ್ವಚ್ಛವಾದಂತಹ ವಾತಾವರಣನ ಮಾಡಿಸಿಕೊಡಿ. ಮೋರಿಗಳು ಕ್ಲೀನ್ ಮಾಡಿಸಿಕೊಡಿ ದಯವಿಟ್ಟು. ತುಂಬ ನಮಗೆ ತೊಂದರೆ ಆಗುತ್ತಿದೆ. ಥ್ಯಾಂಕ್ ಯು. ಮೋರಿಗಳೆಲ್ಲ ಕಸದಿಂದ ತುಂಬಿದೆ. ಬೋಲೋ ಭಯ. किसरा फरहान ನೋಡಿ, ನಾನು ಈ ಕೆಲಸನ ಶಾಲೆ ಮಕ್ಕಳ ಮುಂದೆನೇ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅವ್ರಿಗೂ ಕೂಡ ಸ್ವಚ್ಛತೆಯ ಅರಿವು ಬರಬೇಕು. ಅವ್ರದೇ ಇದನ್ನ ಮುಂದಿನ ನಮ್ಮ ಪೀಳಿಗೆ ಅವ್ರಿಗೆ ನಮ್ಮ ಸಮಾಜ, ನಮ್ಮ ಪರಿಸರ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋಂತಹ ಒಂದು ಅವ್ರಿಗೆ ಅರಿವು ಮೂಡಬೇಕು, ಜಾಗೃತಿ ಬರಬೇಕು ಅಂತ ಅವ್ರು ನಿಲ್ಸ್ಕೊಂಡು ಅವ್ರ ಮುಂದೆನೇ ಈ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೊಂದು, ಶಾಲೆಯಲ್ಲಿ ಸಣ್ಣ ಪುಟ್ಟ ಕೆಲಸನ ಮಕ್ಕಳ ಹತ್ರ ಮಾಡಿಸ್ದೇ ಇದ್ರೆ ಒಂದಷ್ಟು ಇವಾಗ ಇದನ್ನೆಲ್ಲ ನಾವು ಮಾಡಬೇಕಾ? ಆದರೂ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಶಾಲೆ ರೈತಲಕ್ಕೆ ಬಹುತ್ ಬಾರ್ ಹಾಕೋ ಪಾಕ್ಕರ್ಯ ಅಮ್ಮಯ್ಯ ನೈವು. ಇವತ್ತು ನಾನು ಬಂದು ನನ್ನ ವಿಡಿಯೋ ಮಾಡಿಬಿಟ್ಟು ಹೊರಟೋಗೋದೇನು ದೊಡ್ಡದಲ್ಲ, ಆದರೆ ಜವಾಬ್ದಾರಿ ತಗೊಂಡು ಕ್ಲೀನ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬಂದು ಮಾಡ್ತಾ ಇದ್ದೀನಿ. ನನಗೇನಿದು ಇದನ್ನೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಬಟ್ ಮಾಡದೆ ಅಂದರೆ ಈ ವಾತಾವರಣ ಹಿಂಗಾಗಲ್ಲ. ಎಷ್ಟೋ ಸರಿ ಹೇಳ್ತಾ ಇದ್ದೀನಿ, ಕಸದ ಗಾಡಿ ಕಸ ಕೊಡಿ, ಶಾಲೆ ಮುಂದೆ ಹಾಕಬೇಡಿ, ಮಕ್ಕಳು ವಿದ್ಯಾಭ್ಯಾಸ ಕಲಿಯೋದು ಅವ್ರ ತಲೆಗೆ ಅದೇ ಬರುತ್ತೆ, ಅವರು ಗಲೀಜೆ ಮಾಡ್ತಾರೆ. ಅಭ್ಯಾಸ ಅಕ್ಕಿನ ಚಾಳಿ ಮನೆ ಮಂದಿಗೆಲ್ಲ ಅಲ್ಲ. ನೋಡಿ, ಮೋರಿಯಿಂದ ಪ್ರಾರಂಭ ಮಾಡಿ ಇಲ್ಲಿ ನೋಡಿ ಎಲ್ಲವೂ ಸ್ವಚ್ಛ ಆಯಿತು. ನಿನ್ನೆ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ಶಾಲೆಯ ಹಿಂದೆ ಮುಂದೆ ಎಲ್ಲೆಲ್ಲಿ ಕಸ ಇತ್ತು ಅಲ್ಲನ್ನು ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಮಕ್ಕಳಿಗೂ ಅದರ ಬಗ್ಗೆ ಹೇಳಿದ್ದೀನಿ. ನೋಡಿ, ಈ ಮುಂಭಾಗ ಇಲ್ಲೂ ಸುಧಾ ಕ್ಲೀನ್ ಮಾಡಿ. ನಿನ್ನೆ ಹೇಗಿತ್ತು, ಇವಾಗ ಹೇಗಿದೆ. ಮಹಾನಗರ ಪಾಲಿಕೆಯವರಿಗೆ, ಈ ವಾರ್ಡಿನ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಮೇಸ್ತ್ರಿ ಅವರಿಗೆ, ಸ್ವಚ್ಛತಾ ಕರ್ಮಿಗಳಿಗೆ, ಅದಕ್ಕೆಲ್ಲ ಶ್ರಮಿಸಿದವರಿಗೆ ಧನ್ಯವಾದಗಳು.